ಇದೇ ಆಗಸ್ಟ್ 1ರಂದು ಕೊತ್ತಲವಾಡಿ ಸಿನಿಮಾ ರಾಜ್ಯಾದ್ಯಂತ ರಿಲೀಸ್ ಆಗ್ತಿದೆ. ಮೊನ್ನೆಯಷ್ಟೇ ಆ ಸಿನಿಮಾದ ಟ್ರೈಲರ್ ಲಾಂಚ್ ಆಗಿರುವಂಥದ್ದು. ಟ್ರೈಲರ್‌ನಲ್ಲಿ ನೋಡುವಾಗ ಸಾಕಷ್ಟು ಪಾತ್ರಗಳು ಕುತೂಹಲನ ಹುಟ್ಟಿಸ್ತಾ ಇದೆ. ಅದರಲ್ಲೂ ಕೂಡ ಬಹಳ ಮುಖ್ಯವಾಗಿ ಚೇತನ್ ಗಂಧರ್ವ್ ಅವರು ತುಂಬಾ ದಿನದ ನಂತರ ಬೆಳ್ಳಿತೆರೆನಲ್ಲಿ ಕಾಣಿಸ್ಕೊತಿದ್ದಾರೆ. ಸೊ, ಈ ಸಿನಿಮಾದ ಬಗ್ಗೆ ಮಾತಾಡಕ್ಕೆ ಖುದ್ದು ಚೇತನ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ತೆ. ಹೇಗಿದ್ದೀರಿ? ಆ, ದೊಡ್ಡ ಕಮ್‌ಬ್ಯಾಕ್ ಅಂತಾನೆ ಅನಿಸ್ಬೋದು. ಯಾಕಂದ್ರೆ ಮ್ಯಾಕ್ಸ್‌ನಲ್ಲಿ ಒಂದೊಳ್ಳೆ ಅದ್ಭುತವಾದ ಸಾಂಗ್ ಮೂಲಕ ಮತ್ತೆ ಗುರುತಿಸ್ಕೊಂಡ್ರಿ. ಈಗ ಅಗೇನ್ ಬೆಳ್ಳಿತೆರೆನಲ್ಲಿ ನಿಮ್ಮನ್ನ ನೋಡುವಂತ ಸಂದರ್ಭ ಎಷ್ಟು ಖುಷಿ ಇದೆ. ಕೊತ್ತಲವಾಡಿನಲ್ಲಿ ಪ್ರಮುಖ ಪಾತ್ರ ಮಾಡ್ತಿರುವಂಥದ್ದು. ಸರ್ ಒಂದು ಇಟ್ ಇಸ್ ನಾಟ್ ಅ ಕಮ್ ಬ್ಯಾಕ್, ಯಾಕಂದ್ರೆ ಇದೀವಿ, ಮಾಡ್ತಾ ಇದೀವಿ. ಅದೇ ಒಂದು ಸಿನಿಮಾ ನಿಂತ್ಕೊಂಡಾಗ ಜನಗಳಿಗೂ ಗೊತ್ತಾಗುತ್ತೆ, ಓಕೆ ದಿಸ್ ಕ್ಯಾರೆಕ್ಟರ್ ಇದೆ ಅನ್ನೋದು ಅರ್ಥ ಆಗುತ್ತೆ. ಬಟ್ ಕೊತ್ತಲವಾಡಿ ಇಸ್ ಆಲ್ಸೋ ಅಗೇನ್ ಅನದರ್ ಆಡ್ ಆನ್. ನನಗೆ ಇಷ್ಟು ಸಿನಿಮಾಗಳಲ್ಲಿ ಇನ್ನೊಂದು ಅದ್ಭುತವಾದ ಒಂದು ಕ್ಯಾರೆಕ್ಟರ್ ಸಿಕ್ಕಿದೆ. ಈ ಕ್ಯಾರೆಕ್ಟರ್ ಬಂದು ಲಗೋರಿ ಕುಮಾರ ಅಂತ. ಒಂದ್ ಸ್ವಲ್ಪ ಪೆಕ್ಯುಲಿಯರ್ ಆಗಿ ಈ ಕ್ವಾಟ್ಲೆ ಕೊಡೋ ಅಂತ ಕ್ಯಾರೆಕ್ಟರ್. ಬಟ್ ಆ ಊರಲ್ಲಿ ಒಬ್ಬ ಮುಖ್ಯಸ್ಥ, ಅವನು ಒಂಥರ ಏನು ರಗೆಡ್ ಆಗಿ ಊರ್ನವ್ರಿಗೆ ಗೋಳೈಕೊಂಡು, ಹೀರೋಯಿನಿಂಗ್ ಮೇಜರ್ ಆಗಿ ಗೋಳೈಕೊಂಡು ನಡೆಯುವಂತ ಒಂದು ಕ್ಯಾರೆಕ್ಟರ್. ಸುಮಾರಷ್ಟು ಬರದೇ ಇದ್ರು ಆ ಬಂದಿರೋ ಒಂದು 15-20 ನಿಮಿಷ ಏನಿದೆ ನನ್ನ ಡ್ಯೂರೇಷನ್, ಇಟ್ ವಿಲ್ ಇಂಪ್ಯಾಕ್ಟ್ ಪೀಪಲ್. ಅಂದ್ರೆ ಈ ನನ್ನ ಮಗ ಯಾಕಿದಾನಪ್ಪ ಈ ಸಿನಿಮಾಲಿ, ಇವನಿಲ್ಲ ಅಂದ್ರೆ ಏನೋ ಒಂದ್ ಸ್ವಲ್ಪ ಚೇಂಜ್ ಓವರ್ ಆಗ್ಬೋದಲ್ಲ, ಹೀರೋಗೆ ಅಷ್ಟು ಕಾಟ ಇರಲ್ಲ, ಹೀರೋಯಿನ್ಗೆ ಅಷ್ಟು ಕಾಟ ಇರಲ್ಲ. ಸೊ ಇಟ್ ಇಸ್ ಅ ಡಿಫ್ರೆಂಟ್ ಟರ್ಮ್ಸ್ ಅಗೇನ್ ನನಗೆ ಸಿಕ್ಕಿರೋದು. ಅಂಡ್ ಐ ಆಮ್ ವೆರಿ ಹ್ಯಾಪಿ. ಯಾಕಂದ್ರೆ ನನಗೆ ಇಲ್ಲಿವರೆಗೂ ಗೊತ್ತಿರಲಿಲ್ಲ ಪುಷ್ಪಮ್ಮ ಅವರು ಪ್ರೊಡ್ಯೂಸರ್ ಆಗಿ ಬರ್ತಾರೆ ಅಂತಾನೆ ನಂಗೆ ಗೊತ್ತಿಲ್ಲ. ಇನಿಷಿಯಲಿ ನಮ್ಗೆ ಯಾರಿಗೂ ಹೇಳಿರ್ಲಿಲ್ಲ. ವೆನ್ ದ ಡೈರೆಕ್ಟರ್ ನಮ್ಮ ಶ್ರೀರಾಜ್ ಅವ್ರು ಹೇಳಿದಾಗ, ಒಂದು 2 months ಬ್ಯಾಕ್ ನನಗೆ ಹೇಳಿದ್ರು, ಪ್ರಾಜೆಕ್ಟ್ ಹಿಂಗೆ ಸ್ಟಾರ್ಟ್ ಆಗ್ತಾ ಇದೆ, ಲೆಟ್ ಯು ನೋ ಅಂತ ಹೇಳಿದ್ರು. ಅದಾಗಿ ಒಂದು ಕಾಲ್ ಬಂತು. ನಮ್ದು ಯೂಶಲಿ ಗಂಡ್ಮಕ್ಳು ಈ ಟೀ ಅಂಗಡಿಲಿ ಸಿಗೋ ಅಭ್ಯಾಸ ಜಾಸ್ತಿ. ಸೊ 2 months ಮುಂಚೆ ಕರೆದ್ಬಿಟ್ಟು ಈ ಥರ ನರೇಶನ್ ಹೇಳಿದ್ರು, ಈ ಥರದೊಂದು ಕ್ಯಾರೆಕ್ಟರ್ ಇದೆ, ತುಂಬಾ ಕ್ವಾಟ್ಲೆ ಕ್ಯಾರೆಕ್ಟರ್, ಮಾಡ್ತೀರಾ? ಸರ್ ಸಿನಿಮಾಗೆ ಬಂದಿದ್ದೀವಿ, ಅದು ಮಾಡ್ಕೊಂಡು ಹೋಗೋದಷ್ಟೇ ಸರ್ ನಮಗೆ ಗೊತ್ತಿರೋದು. ವರ್ಕೌಟ್ ಆಗಿ ಸಿನಿಮಾ ಒಂದು ಆ್ಯಡ್ ಆನ್ ಆಯಿತು ಅಂದರೆ ನಮಗೂ ಖುಷಿ ಸರ್. ಪ್ರೇಕ್ಷಕರಿಗೆ ಒಂದು ಡಿಫ್ರೆನ್ಸ್ ಸಿಗುತ್ತೆ. ಆ್ಯಂಡ್ ನಮಗೂ ಒಂದು ಪ್ರೊಫೈಲಲ್ಲಿ ಲೈಕ್ ಇಟ್ ವಿಲ್ ಬಿಲ್ಡ್ ಆನ್ ಮೋರ್. ನಮಗೂ ಒಂದು ಏಳಿಗೆ ಅಲ್ವಾ ಸಿನಿಮಾ ಇಂಡಸ್ಟ್ರಿಲಿ. ಓಕೆ, ಇದೊಂದು ಮುಖ ಇದೆಯಪ್ಪ, ಮರಿಬಾರ್ದಷ್ಟೇ. ಸೊ ಅದನ್ನ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅಷ್ಟೇ. ಆ್ಯಂಡ್ ದಿಸ್ ಇಸ್ ಅ ವೆರಿ ನೈಸ್ ಫಿಲಮ್ ಸರ್. ಒಳ್ಳೆ ನೀಟ್ ಪ್ರಾಜೆಕ್ಟ್. ಮೇಕಿಂಗ್ ಆಗಲಿ, ನೀವು ಆಲ್ರೆಡಿ ನೋಡಿದಿರ ಟ್ರೈಲರು, ಟೀಸರ್ ಎಲ್ಲ, ದಿಸ್ ಪ್ರಾಮಿಸಿಂಗ್. ಸೊ ಅಷ್ಟು ಪ್ರಾಮಿಸಿಂಗ್ ಇರಬೇಕಾದ್ರೆ August 1 ಹೆಂಗೆ ನಮ್ಮ ಪ್ರೇಕ್ಷಕರು ಅದನ್ನ ಒಪ್ಕೊಳ್ತಾರೆ, ಗೆಲ್ಲಿಸ್ತಾರೆ ಅನ್ನೋದ್ರ ಮೇಲೆ ಮೋಸ್ಟ್ ಆಫ್ ಇಟ್. ಈ ಲಗೋರಿ ಕುಮಾರ ಪಾತ್ರ ನಿಮ್ಗೋಸ್ಕರನೇ ಬರೆದಂತ ಪಾತ್ರವಾಗಿತ್ತ ಅಂತ, ಆ ನಂತರದಲ್ಲಿ ಜಾಯ್ನ್ ಆದಂತ ಪಾತ್ರನ ಹೇಗೆ ಅಂತ? ಇಲ್ಲ, ಹಾಗೇನಿಲ್ಲ. ಅಂದ್ರೆ ಸ್ಕ್ರಿಪ್ಟ್ ನಡೀತಾ ಇರ್ಬೇಕಾದ್ರೇನೆ ಹಿ ಹ್ಯಾಸ್ ಅ ಪ್ಲಾನ್. ಅವ್ರದ್ದೊಂದು ಆಲೋಚನೆ ಇತ್ತು, ಈ ಥರದ್ದು ಒಂದು ಕ್ಯಾರೆಕ್ಟರ್ ಬೇಕು ಅಂತ. ಬಟ್ ಯಾರ ಕೈಯಲ್ಲಿ ಮಾಡಿಸೋದು? ನನಗೂ ಶ್ರೀರಾಜ್ ಅವ್ರಿಗೂ ಒಡನಾಟ ತುಂಬಾ 10 ವರ್ಷದಿಂದ ಫ್ರೆಂಡ್ಸ್. ನಾವು ಮುಂಚೆನೆ ಒಂದು 2-3 ಸಿನಿಮಾ ಮಾಡಬೇಕು ಅಂತೆಲ್ಲ ಮಾತುಕತೆ ಆಗ್ತಿತ್ತು. ಅದೇ ಆಗೊಂದಲ್ಲ, ಪ್ರೊಡ್ಯೂಸರ್ ಹುಡ್ಕೋದು, ಅದು ಇದು ಮಾಡೋದು, ಆಮೇಲೆ ಆಗದೆ ಇರೋ ಕತೆ. ಆಮೇಲೆ ಅವರು ಒಂದು ಸಿನಿಮಾ ಮಾಡಿದ್ರು, ನಾನು ಬೇರೆ ಒಂದು ಸಿನಿಮಾಗಳಲ್ಲಿ ತೊಡಗಿಸ್ಕೊಂಡೆ, ನಾನು ಬ್ಯುಸಿ ಆದೆ. ಸೊ ಆ ಬ್ರೇಕೇಜ್ ಆಗಿತ್ತು ಒಂದು ಟೈಮು. ಬಟ್ ನಮ್ಮ ತಲೆಯಲ್ಲಿತ್ತು ಯಾವಾಗ ಒಂದಿನ ವರ್ಕ್ ಮಾಡ್ತೀವಿ ಅಂತ. ಅದು ಈಗ ಕಾಲ ಕೊಡ್ ಬಂತು. ಆ್ಯಂಡ್ ಇದು ಪ್ಲ್ಯಾನ್ ಮಾಡಿ ಬಂದಿರೋವಂಥದ್ದಲ್ಲ. ಇಟ್ ವಾಸ್ ಆಲ್ರೆಡಿ ವೈಲ್ ರೈಟಿಂಗ್ ಅವ್ರಿಗೆ ಇದ್ದಂಥ ಒಂದು ಆ ಪರ್ಕ್ಯುಲರ್ ಕ್ಯಾರೆಕ್ಟರ್ಸು, ಯಾರೇ ಆಗಲಿ, ಗೋಪಿಯಣ್ಣ ಆಗಲಿ, ಪೃಥ್ವಿದಾಗಲಿ, ಆ್ಯಂಡ್ ದ ಹೀರೋಯಿನ್ ರಾಜೇಶ್ ನಟರನ್ ಸರ್, ಎವ್ರಿ ಒನ್ ಹ್ಯಾಡ್ ದೇರ್ ಪಾಯಿಂಟ್. ಅಲ್ಲಿ ಯಾರು ಬೇಕು ಅಂತ ತುರುಕಿರೋಂಥ ಕ್ಯಾರೆಕ್ಟರ್ ಅಲ್ಲ, ಅಥವಾ ಅನಿವಾರ್ಯವಾಗಿ ಬಂದಿದಾರಲ್ಲ ಅಂತ ಅನ್ಸಲ್ಲ. ಎಲ್ರಿಗೂ ಒಂದೊಂದು ಅದರದ್ದೇ ಆದಂಥ ಪ್ರಾಮುಖ್ಯತೆ ಇದೆ. ಸೊ ಸಿನಿಮಾ ಹಂಗೆ ನನಗೂ ಒಂದು ಸ್ಟೇಜ್ ಕೊಟ್ಟಿದೆ. ನಮ್ಮ ಪರ್ಫಾರ್ಮೆನ್ಸ್ ನಾವು ಮಾಡಿದ್ದೀವಿ. ಸೊ ಲೆಟ್ಸ್ ಸಿ ಸರ್. ಗೊತ್ತಿಲ್ಲ ಕುಮಾರ ಹೆಂಗ್ ವರ್ಕ್ ಆಗುತ್ತೆ ಗೊತ್ತಿಲ್ಲ, ಬಟ್ ಇಟ್ ಮೈಟ್. ಮೊದಲಿಗೆ ಸಿನಿಮಾದ ಕತೆ ಕೇಳಿದಾಗ ಈ ಸಿನಿಮಾ ಮಾಡಲೇಬೇಕು ಅಂತ ನಿರ್ಧಾರ ಮಾಡಕ್ಕೆ ಒಂದು ಕಾರಣ ಇರುತ್ತೆ. ಯಾಕಂದ್ರೆ ಈ ಪ್ಯಾನ್ ಇಂಡಿಯಾ ರೇಸ್ ಮಧ್ಯದಲ್ಲಿ ನಮ್ಮತನದ ಸಿನಿಮಾಗಳು, ಕತೆಗಳು ಕಮ್ಮಿ ಆಗ್ತೈತೆ. ನಮ್ಮ ಮಣ್ಣಿನ ಕತೆಗಳು ಕೊತ್ತಲವಾಡಿ ಎಲ್ಲೋ ಒಂದು ಕಡೆ ಅದೆಲ್ಲವೂ ಮೀರಿ ನಮ್ಮ ಒಂದು ಸಮಸ್ಯೆಗಳನ್ನ, ಒಂದಷ್ಟು ಹಿಂದೆ ನಡೆದಂಥ ಒಂದಷ್ಟು ಘಟನೆಗಳನ್ನ ನೆನೆಸುವಂಥ ಸಿನಿಮಾ ನಿಂತ್ಕೋತಾ ಇದೆ. ನಿಮ್ಗೆ ಕತೆ ಕೇಳಿದಾಗ ಹೇಗೆ ಅನಿಸ್ದಾಗ? ಸರ್ ನನಗೆ ಸಿನಿಮಾ ತುಂಬಾ ಚೆನ್ನಾಗಿತ್ತು ಸರ್. ಫಸ್ಟ್ ಆಫ್ ಆಲ್, ಫಸ್ಟ್ ಟೈಮ್ ಕೇಳಿದಾಗ ನನಗೆ ನನ್ನ ಕ್ಯಾರೆಕ್ಟರ್ ಬಗ್ಗೆ ಮಾತ್ರ ಹೇಳಿದ್ರು. ಆಮೇಲೆ ಹೋಗ್ತಾ ಹೋಗ್ತಾ ಕಾಲಕ್ರಮೇಣ ವಿಷಯ ಕಂಪ್ಲೀಟ್ ಆಗಿ ಗೊತ್ತಾಯ್ತು, ಯಾವ್ದ್ರ ಬಗ್ಗೆ ಅದೊಂದು ಏನು ಸೊಗಡು ಇಟ್ಕೊಂಡು ಹೋಗಿದ್ದೀವಿ ಈ ಸಬ್ಜೆಕ್ಟ್ ಅಲ್ಲಿ ಅನ್ನೋದು ನಮಗೆ ಇನ್ ಡೀಟೇಲ್ ಗೊತ್ತಾದಾಗ ಅದೊಂದು ಸೀರಿಯಸ್ನೆಸ್ ಇನ್ನೂ ಚೆನ್ನಾಗಾಯ್ತು. ಆ್ಯಂಡ್ ಈಗ ಸಿನಿಮಾಗಳು ಸರ್ ಜನಕ್ಕೆ ಯಾವ ರೀತಿ ಪ್ರೆಸೆಂಟ್ ಮಾಡ್ತೀವಿ, ಆ್ಯಂಡ್ ಮೋರ್ ಆಫ್ ಲೈಕ್ ಕಾನ್ಸೆಪ್ಟ್ ಮೇಲೆ ಜಾಸ್ತಿ ಇದೆ. ಇಟ್ಸ್ ನಾಟ್ ಅಬೌಟ್ ಹೂ ಇಸ್ ಡೂಯಿಂಗ್, ಹೀರೋ ಯಾರು, ಹೀರೋಯಿನ್ ಯಾರು ಅಲ್ಲ. ಸಬ್ಜೆಕ್ಟ್ ಏನಿದೆ ಅದು ಮಾತಾಡುತ್ತಾ. ಜನ ಪ್ರೇಕ್ಷಕ ಇವಾಗ ಬುದ್ಧಿವಂತ ಸರ್. ಪ್ರತಿಯೊಬ್ಬನ ಮನೆಯಲ್ಲೂ, ಪ್ರತಿಯೊಬ್ಬನ ಫೋನಲ್ಲೂ ನನಗೆ ಯಾವುದೇ ಥರದ ಸಿನಿಮಾಗಳು ಬೇಕು ಅಂದರೂ ನಾನು ಒಂದು ಕ್ಲಿಕ್ಕಲ್ಲಿ ನೋಡೋವಂಥ
ಸಂದರ್ಭಕ್ಕೆ ಬಂದ್ಬಿಟ್ಟಿವಿ. ಸೊ ಥಿಯೇಟರ್ಗೆ ನಾವು ಕರೆಸ್ತೀವಿ ಅಂದ್ರೆ ಅವ್ರನ್ನ ಯಾವ ತರ ಕರೆಸ್ತೀವಿ. ಸೊ ದಟ್ ಇಸ್ ದ ಕಾನ್ಸೆಪ್ಟ್ ಇಲ್ಲಿ ಏನ್ ಹೇಳಕ್ ಹೊರಟಿದೀವಿ, ಈ ವಿಷಯ ಅವ್ರಿಗೆ ತಲುಪುತ್ತಾ. ಆಮೇಲೆ ಈ ನೀವು ಹೇಳ್ದಂಗೆ ಕೊತಲ್ವಾಡಿ ಅನ್ನೋ ಒಂದು ಗ್ರಾಮದಲ್ಲಿ ಏನಾಗುತ್ತೆ, ಇಟ್ ಈಸ್ ಇವಾಗ ಪ್ರತಿಯೊಬ್ಬರು ಊರಲ್ಲೂ ಅದು ನಡೆದಿರುತ್ತೆ. ಅದು ಅಥವಾ ಅದೇನೋ ಅಗೇನ್ಸ್ಟ್ ಇರುತ್ತೆ, ಅದನ್ನ ಮಾತಾಡುವಂತ ಒಬ್ಬ ವ್ಯಕ್ತಿ ಇರ್ಬೇಕಲ್ಲ, ಒಬ್ಬ ಅಗೇನ್ಸ್ಟ್ ಆಗುವಂತ ಒಬ್ಬ ವ್ಯಕ್ತಿ ಇರ್ತಾನೆ, ಒಬ್ಬ ಪ್ರಶ್ನೆ ಮಾಡುವಂತ ಒಬ್ಬ ವ್ಯಕ್ತಿ ಇರ್ತಾನೆ, ಅವನ ಮೇಲೆ ರಿವಾಲ್ವ್ ಆಗುವಂತ ಇದು ಸ್ಟೋರಿ. ಸೊ ಇಟ್ ಈಸ್ ಅ ವೆರಿ ಫ್ಯಾಮಿಲಿ ಎಂಟರ್ಟೈನರ್. ಸರ್ ಐ ವುಡಂಟ್ ಸೇ ಪರ್ಟಿಕ್ಯುಲರ್ ಆಗಿ ಇದೇ ಜಾನರ್ ಹೋಗಿದೀವಿ ಅಂತಲ್ಲ, ಇದರಲ್ಲಿ ನಗುವಿದೆ, ಅಳುವು ಇದೆ, ಎಲ್ಲಾ ರೀತಿಯಂತ ಒಂದು ಫೀಲಿಂಗ್ಸ್ ಇದಾವೆ. ಲವ್ ಆಗಲಿ, ಫ್ರೆಂಡ್ಸ್ ಆಗಲಿ, ಆ್ಯಂಡ್ ಅಣ್ಣ ತಮ್ಮ ಸಂಬಂಧ, ಮತ್ತೆ ಊರ್ನವ್ರ ಸಂಬಂಧ, ಇದ್ರ ಬಗ್ಗೆ ಎಲ್ಲ ಹೇಳ್ಕೊಂಡು ಬಂದಿರೋಂಥ ಸಿನಿಮಾ ಸರ್. ಸೊ ಯಾ ಡೆಫಿನೆಟ್ಲಿ ಇಟ್ ವಿಲ್ ವರ್ಕ್ ಅನ್ನೋದು ನನಗೆ ಅನಿಸ್ತದೆ.